ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇನ್ನೂವರೆಗೆ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಏನೋ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಶನ್ ಸಿಗುತ್ತೆ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ಒಂದು ಬಡ ಯೂಟ್ಯೂಬ್ಗೆ ತಾವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಮೆಲ್ಲ ಒಂದು ಆಶೀರ್ವಾದ, ನಿಮ್ಮೊಂದು ಬೆಂಬಲ ಈ ಬಡ ಯೂಟ್ಯೂಬರ್ ಮೇಲೆ ಸದಾ ಇರಲಿ ಅಂತ ನಾನು ಆಶಿಸ್ತೇನೆ. ಸೊ ಬನ್ನಿ, ಇವತ್ತಿನ ಟಾಪಿಕ್ ಏನಂದರೆ, ಸೊ ವಾಟ್ಸಪ್ಪಲ್ಲಿ ಯಾವ ರೀತಿ ಬ್ಯಾಕ್ಗ್ರೌಂಡ್ ಕಲರನ್ನು ಯಾವ ರೀತಿ ಚೇಂಜ್ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹೌದು, ಸೊ ವಾಟ್ಸಪ್ಪಲ್ಲಿ ಆ ಥೀಮನ್ನು ಯಾವ ರೀತಿ ಚೇಂಜ್ ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ. ಸೊ ಬನ್ನಿ, ಹಾಗಿದ್ರೆ ವಿಡಿಯೋ ಕಡೆ ಹೋಗೋಣ. ಫಸ್ಟು ನೀವು ಮೊಬೈಲಲ್ಲಿ ವಾಟ್ಸಪ್ಪನ್ನು ಅಪ್ಡೇಟನ್ನು ಮಾಡ್ಕೊಂಡಿರ್ಬೇಕಾಗುತ್ತೆ. ಆವಾಗ ಮಾತ್ರ ನೀವು ವಾಟ್ಸಪ್ಪನ್ನು ಲೇಟೆಸ್ಟ್ ಫೀಚರ್ನ ನೀವು ಎಕ್ಸ್ಪೀರಿಯೆನ್ಸನ್ನು ಮಾಡ್ಬೋದು. ಸೊ ಫಸ್ಟು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನಾನಿವತ್ತು ಥೀಮನ್ನು ಯಾವ ರೀತಿ ಚೇಂಜ್ ಮಾಡ್ತಾರೆ ಅನ್ನೋದನ್ನು ತಿಳಿಸ್ತೀನಿ. ಸೊ ನೋಡಿ, ಫಸ್ಟು ವಾಟ್ಸಪ್ಪನ್ನು ಓಪನ್ ಮಾಡಿ. ನಾನು ಇದು ಏನು ಹೇಳ್ತಾ ಇದ್ದೀನಿ ಅದು ವಾಟ್ಸಪ್ ಜಿ ಬಿ ವಾಟ್ಸಪ್ ಬಗ್ಗೆ ಅಲ್ಲ. ಸೊ ಒರಿಜಿನಲ್ ಅಫಿಷಿಯಲ್ ವಾಟ್ಸಪ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಓಪನ್ ಮಾಡಿದಾಗ, ಸೊ ನಿಮಗೆ ಇಲ್ಲಿ ಈ ಕ್ಯಾಮ್ರಾ ಐಕಾನ್ ಮೇಲ್ಗಡೆ ಈ ಕಡೆ ಪಕ್ಕ 3 ಡಾಟ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಲಾಸ್ಟಲ್ಲಿ. ಸೊ ಈ ರೀತಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ನೋಡಿ, ಲಿಸ್ಟ್ ಕೆಳಗಡೆ ಚಾಟ್ಸ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎರಡು ಡಿಸ್ಪ್ಲೇ ಆಪ್ಷನಲ್ಲಿ ಥೀಮ್ ಒಂದು ಡಿಫಾಲ್ಟ್ ಚಾಟ್ ಥೀಮ್ ಅಂತ ಬರ್ತಾ ಇದೆ. ಸೊ ನೀವು ಡಿಫಾಲ್ಟ್ ಚಾಟ್ ಥೀಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಈ ರೀತಿಯಾಗಿ ಬಂತು. ಸೊ ಇಲ್ಲಿ ಕೆಳಗಡೆ ಕಾಣ್ತಿದೆ ನೋಡಿ, ಎಷ್ಟೊಂದು ಥೀಮ್ಗಳಿದೆ. ಥೀಮ್ ಅಂದರೆ ನೀವು ಟೆಕ್ಸ್ಟ್ ಮಾಡಬೇಕಾದ್ರೆ ರಿಪ್ಲೈ ಎಲ್ಲ ಬರುತ್ತಲ್ಲ, ಆವಾಗ ನಿಮಗೊಂದು ಬ್ಯಾಕ್ಗ್ರೌಂಡ್ ಕಲರ್ ಇದೆಯಲ್ಲ, ಅದು ಚೇಂಜ್ ಆಗುತ್ತೆ. ಸೊ ನೀವು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಆರಾಮಾಗಿ ತುಂಬ ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ನನಗೆ ಇದು ಡಿಫಾಲ್ಟಾಗಿ ಇದಿದೆ. ಸೊ ನಾನು ಇದಕ್ಕೆ ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಆಗುತ್ತೆ. ಈ ರೀತಿ ಚೇಂಜ್ ಮಾಡ್ಕೋಬೋದು ಬೇಕಾದ ಥೀಮ್ಗಳನ್ನ. ಸೊ ಇಲ್ಲಿ ನೋಡಿ, ನನಗೆ ಸಪೋಸ್ ಈ ಥೀಮ್ ಬೇಕು. ಸೊ ಈ ಥೀಮ್ ಬೇಕಾಗಬೇಕಂದ್ರೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನೋಡಿ, ಇಲ್ಲಿ ಮೇಲೆ ರೈಟ್ ಐಕನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಸೆಟ್ ಥೀಮ್ ಅಂತ ದಿಸ್ ವಿಲ್ ರಿಪ್ಲೇಸ್ ಯುವರ್ ಎಕ್ಸಿಸ್ಟಿಂಗ್ ಡಿಫಾಲ್ಟ್ ಚಾಟ್ ಥೀಮ್, ಓನ್ಲಿ ಯೂಸ್ ಯುವರ್ ಚಾಟ್ ಥೀಮ್ಸ್ ಅಂತ ಬರ್ತಾ ಇದೆ. ಸೊ ಸೆಟ್ ಥೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಂದು ಚಾಟ್ ಥೀಮು ಇದಾಯಿತು. ಬೇಕಾದ್ರೆ ತೋರಿಸ್ತೀನಿ ವಾಪಸ್ ಬಂದುಬಿಟ್ಟು. ನೋಡಿ, ಸೊ ಈ ರೀತಿ ನೋಡಿ. ಸೊ ಯಾವುದೋ ಒಂದು ತಗೋತೀನಿ ನಾನು. ಸೊ ನೋಡಿ ಚಾಟ್ ಥೀಮ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಸೊ ಈ ರೀತಿ ತುಂಬ ಈಸಿಯಾಗಿ ನೀವು ಕೂಡ ನಿಮ್ಮ ಚಾಟ್ ಥೀಮನ್ನು ಚೇಂಜ್ ಮಾಡ್ಬೋದು. ಸೊ ತುಂಬ ಈಸಿಯಾಗಿದೆ. ಸೊ ಇನ್ನು ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ಕೂಡಲೇ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ತುಂಬ ಜನರಿಗೆ ಈ ವಿಷಯ ಗೊತ್ತಿರ್ಬೋದು, ಇನ್ನು ಕೆಲವರು ಗೊತ್ತಿಲ್ಲದಿರ್ಬೋದು. ಯಾವ ರೀತಿ ವಾಟ್ಸಪ್ಪಲ್ಲಿ ಥೀಮನ್ನು ತುಂಬ ಈಸಿಯಾಗಿ ಚೇಂಜ್ ಮಾಡ್ಬೋದು. ನೀವು ಬೇಕಾದರೆ AI ಮುಖಾಂತರ ಬೇಕಾದರೂ ನೀವು ಚೇಂಜ್ ಮಾಡ್ಕೋಬೋದು. ಸೊ ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ, ಹಾಗೂ ಕಾಮೆಂಟ್ ಮಾಡಿ. ಹಾಗೆ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ತುಂಬ ಜನ ಲೈಕ್ ಮಾಡೋದಿಲ್ಲ, ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ವಿನೋದ್ ಟೆಕ್ 101.